Hey, what's up guys? I hope you guys doing great. So guys, recently ಏನಿದೆ ಅಂತಂದ್ರೆ NHI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಒಂದು ಸರ್ವಿಸ್ ಅನ್ನ ಲಾಂಚ್ ಮಾಡಿದೆ. ಅದು ಆನ್ಯುವಲ್ ಫಾಸ್ಟ್ಯಾಗ್ ಪಾಸಸ್ ಅಂದ್ಬಿಟ್ಟು ಲೈಕ್ 3000 rupees ಪರ್ ಇಯರ್ಗೆ ಈ ಒಂದು ಫಾಸ್ಟ್ಯಾಗ್ ಪಾಸಸ್ ಏನಿದೆ. ಸೊ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋನಿದ್ದೀನಿ. ಇದರ ಪ್ರೋಸ್ ಏನು ಕಾನ್ಸ್ ಏನು ಅಂದ್ಬಿಟ್ಟು ಅಂಡ್ ಅದರ ಜೊತೆಗೇನೆ ಲೈಕ್ ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಹೇಗೆ ನೀವು ರಿಜಿಸ್ಟರ್ ಮಾಡಬಹುದು, ಯಾರಿಗೆ ಇದು ಅನ್ವಯ ಆಗುತ್ತೆ, ಯಾರಿಗೆ ಇದು ಹೆಚ್ಚು ಲಾಭ, ಯಾರಿಗೆ ಇದು ಲಾಭ ಇಲ್ಲ, ಮತ್ತು ಎಲ್ಲೆಲ್ಲಿ ಇದು ಉಪಯೋಗ ಆಗುತ್ತೆ. ಯಾಕಂದ್ರೆ ಇದು ಆಲ್ ಓವರ್ ಇಂಡಿಯಾ ನೀವು ಇದನ್ನ ಯೂಸ್ ಮಾಡೋಕ್ಕಾಗಲ್ಲ. ಪರ್ಟಿಕ್ಯುಲರ್ ರಸ್ತೆಗಳಲ್ಲಿ ಮಾತ್ರ, ಪರ್ಟಿಕ್ಯುಲರ್ ಟೋಲ್ ಪ್ಲಾಜಾಗಳಲ್ಲಿ ಮಾತ್ರ ಇದನ್ನ ಯೂಸ್ ಮಾಡಬಹುದು. ಈ ಪಾಸ್ ನ ಫಾಸ್ಟ್ಯಾಗ್ ಅನ್ಯುವಲ್ ಪಾಸಸ್ ಅಂದ್ಬಿಟ್ಟು ಇದೊಂದು ಹೊಸ ಸರ್ವಿಸ್ ಅನ್ನು ಲಾಂಚ್ ಮಾಡಿದೆ NHI. ಸೊ ಹಾಗಾಗಿ ನಾವು ಯಾವ ರೀತಿ ಇದನ್ನು ಯೂಸ್ ಮಾಡೋದು ಅಂಡ್ ಯಾವ ರೀತಿ ರಿಜಿಸ್ಟರ್ ಮಾಡೋದು ಅಂಡ್ ಇದರ ಒಂದು ಲಾಭ ನುಕ್ಸಾನ ಏನು ಎರಡೂ ನಾನು ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ದಟ್ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ ಗೈಸ್. ಸೊ ಬೇಸಿಕಲಿ ಅಂತಂದ್ರೆ ಲೈಕ್ ಒಂದು ವರ್ಷಕ್ಕೆ 3000 ನೀವು ಪೇ ಮಾಡೋದಾಗುತ್ತೆ ಫಾಸ್ಟ್ಯಾಗ್ ಮುಖಾಂತರ. ಅಂದ್ರೆ ಫಾಸ್ಟ್ಯಾಗ್ ಅಲ್ಲೇ ಇದಕ್ಕೆ ಲಿಂಕ್ ಆಗುತ್ತೆ. ನಾನು ಲಾಸ್ಟ್ ವಿಡಿಯೋದ ಎಂಡಿಗೆ ನಾನು ನಿಮಗೆ ಪ್ರೊಸೆಸ್ ಹೇಳ್ಕೊಡ್ತೀನಿ. ಯಾವ ರೀತಿ ನೀವು ಲಿಂಕ್ ಮಾಡಬಹುದು ನಿಮ್ಮ ವೆಹಿಕಲ್ ಅಂದ್ಬಿಟ್ಟು. ಯಾವ ವೆಹಿಕಲ್ ನೀವು ಲಿಂಕ್ ಮಾಡ್ತೀರಾ ಫಾಸ್ಟ್ಯಾಗ್ಗೆ ಅದೇ ವೆಹಿಕಲ್ ಅದರಲ್ಲಿ ಯೂಸ್ ಆಗುತ್ತೆ, ಬೇರೆ ವೆಹಿಕಲ್ಗೆ ಟ್ರಾನ್ಸ್ಫರ್ ಆಗೋದಿಲ್ಲ, ರೈಟ್? ಫಾಸ್ಟ್ಯಾಗ್. ಸೊ ಅದಕ್ಕೋಸ್ಕರ ವೆಹಿಕಲ್ ನಂಬರ್ ಹಾಕ್ಬಿಟ್ಟರೆ ಇದರಲ್ಲಿ ರಿಜಿಸ್ಟರ್ ಆಗುತ್ತೆ, ರೈಟ್? ಸೊ ಒಂದು ವರ್ಷಕ್ಕೆ 3000 ಇದು ಫೀಸ್ ಇರುತ್ತೆ. ಅಪ್ ಟು 200 ಟೋಲ್ ಪ್ಲಾಜಾನ ನೀವು ಪಾಸ್ ಮಾಡಬಹುದು. ಎಲ್ಲಿ ಪಾಸ್ ಮಾಡಬಹುದು ಅಂತಂದ್ರೆ NHI ರಸ್ತೆಯಲ್ಲಿ ಮಾತ್ರ. ಅಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಏನಿದೆ, NHI ರಸ್ತೆ ಕಟ್ಟಿರುವಂತ NHI ಮಾಡಿರುವಂತ ರಸ್ತೆಯಲ್ಲಿ ಮಾತ್ರ, ಅಲ್ಲೇನಿರುತ್ತೆ ಟೋಲ್ ಪ್ಲಾಜಾ, ಅವುಗಳಲ್ಲಿ ಮಾತ್ರ ಇದನ್ನ ಯೂಸ್ ಮಾಡಬಹುದು. ಈ ಒಂದು ಟೋಲ್ ಆನ್ಯುವಲ್ ಪಾಸ್ ಏನಿರುತ್ತೆ 3000 ಫಾಸ್ಟ್ಯಾಗ್. ಸೊ ಅಂದ್ರೆ ಲೈಕ್ ನೀವು ಎಷ್ಟೇ ಅಂದ್ರೆ 200 ಅಪ್ ಟು 200 ಕ್ರಾಸಿಂಗ್ ಏನಿರುತ್ತೆ ಅಂದ್ರೆ 200 ಕ್ರಾಸಿಂಗ್ ವರೆಗೂ ನಿಮ್ಗೆ ಅದರಲ್ಲಿ ಲಾಭ ಇರುತ್ತೆ ಅಂತ ಹೇಳಲಾಗುತ್ತೆ. ಸೊ ಇದರ ಫಸ್ಟ್ ನಾನು ರಿಜಿಸ್ಟರ್ ಮಾಡೋದು ಹೇಗೆ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್ ಇದರ ಒಂದು ಲಾಭ ಏನು, ಲಾಭ ಯಾರಿಗೆ ಆಗುತ್ತೆ ಅಂತಂದ್ರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಏನೊಂದು ಡೈಲಿ ಅಂದ್ರೆ NHI ಟೋಲ್ ಅಲ್ಲಿ ಹತ್ತಿ ಇಳಿಯೋರು ಏನ್ ಡೈಲಿ ಇರ್ತಾರೆ, ಡೈಲಿ ಕ್ರಾಸ್ ಮಾಡೋರು ಇರ್ತಾರೆ, ಆಫೀಸ್ ವರ್ಕರ್ ಆಗಿರ್ಲಿ ಅಥವಾ ಲೈಕ್ ಕಂಪನಿ ಕೆಲ್ಸಕ್ಕೆ ಮಾಡಕ್ ಹೋಗಿರೋರಾಗ್ಲಿ ಅಥವಾ ಸ್ಟೂಡೆಂಟ್ಸ್ ಆಗಲಿ, ಕಾಲೇಜ್ಗೆ ಹೋಗೋರು, ಡೈಲಿ ಅಪ್ ಅಂಡ್ ಡೌನ್ ಮಾಡೋರು ಇರ್ತಾರೆ, ಡೈಲಿ ಪೇ ಮಾಡ್ಬೇಕಾಗತ್ತೆ ಅವ್ರಿಗೆ, ಅಂಥವ್ರಿಗೆ. ಸೊ ಇದು ಒಂದು ಆನ್ಯುವಲ್ ಬೇಸಿಸ್ ಪಾಸ್ ಏನಿದೆ 3000 ಏನಿದೆ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ನೀವು NHI ರಸ್ತೆಯನ್ನ ಹತ್ತಿಬಿಟ್ಟು ಇಳಿತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಡೈಲಿ ಒಂದ್ ಸೈಡ್ಗೆ 50 ರೂಪಾಯಿ ತಗೊಂತಾ ಇದ್ದಾರೆ. ಸೊ ಅಪ್ ಅಂಡ್ ಡೌನ್ ನೀವು ಡೈಲಿ ಮಾಡ್ತೀರಾ, ಒಂದ್ಸರಿ ಬೆಳಿಗ್ಗೆ ಹೋಗ್ತೀರಾ, ಸಾಯಂಕಾಲ ತಿರ್ಗಾ ಬರ್ತಾ ಇದ್ದೀರಾ ಅಂದ್ಬಿಟ್ಟು ಅನ್ಕೊಳ್ಳಿ, ರೈಟ್? 100 rupees ಆಯ್ತು. ಸೊ ನಿಮಗೆ ಎಷ್ಟಾಯ್ತು? 30 ಡೇಸ್ಗೆ 3000 rupees ಆಯ್ತು. ಪರ್ ಡೇ 100 rupees ಅಂದ್ರೆ ಅಪ್ ಅಂಡ್ ಡೌನು 30 ಡೇಸ್ಗೆ 3000 rupees ಆಯ್ತು. ಅಂದ್ರೆ ನೀವು ಡೈಲಿ ಅಲ್ಲಿ ಹೋಗಿರೋರಾಗಿದ್ರೆ, ರೈಟ್? ಸೊ ಅದನ್ನೇ ನಾವು ಮಂತ್ಲಿ ಪಾಸ್ ಮಾಡಿದ್ರೆ, ಫಾಸ್ಟ್ಯಾಗ್ ಮಂತ್ಲಿ ಪಾಸ್ ಮಾಡಿದ್ರೆ ಅರೌಂಡ್ 3000 rupees ಅಲ್ಲಿ 200 ಕ್ರಾಸಿಂಗ್ಸ್ ಅಥವಾ ಅರೌಂಡ್ 1 year ವರೆಗೂ, ಒಂದು ವರ್ಷದವರೆಗೂ ನೀವು ಅದನ್ನ ಯೂಸ್ ಮಾಡಬಹುದು. ಸೊ ಆ ಲೆಕ್ಕ ನೋಡಿದ್ರೆ 3000 ಇಂಟು 12 ಎಷ್ಟಾಗುತ್ತೆ? 12 36, ರೈಟ್? 36,000 ಆಗುತ್ತೆ. ಸೊ ಹಾಗಾಗಿ ಇದರಲ್ಲಿ 3000ದಲ್ಲಿ ನೀವು ಒಂದು ವರ್ಷ ಯೂಸ್ ಮಾಡ್ಬೋದು ಅಥವಾ 200 ಅಪ್ ಅಂಡ್ ಡೌನ್ ಅಂದ್ರೆ 200 ಕ್ರಾಸಿಂಗ್ ಇದರಲ್ಲಿ ಇರುತ್ತೆ ಗೈಸ್. ಓಕೆ, ಸೊ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಫುಲ್ ಡೀಟೇಲ್ಸ್ ಒಂದು ಅಪ್ಲಿಕೇಶನ್ ಇದೆ, ಅಪ್ಲಿಕೇಶನ್ ಹೇಳ್ಕೊಡ್ತೀನಿ. ಅದರಲ್ಲೇ ಅಪ್ಲಿಕೇಶನ್ ನಿಮಗೆ ಎಲ್ಲ ಫುಲ್ ಡೀಟೇಲ್ಸ್ ಸಿಗುತ್ತೆ. ಸೊ ಇದು ಲಾಭ ಏನು ಅಂತಂದ್ರೆ ಡೈಲಿ ಅಪ್ ಅಂಡ್ ಡೌನ್ ಯಾರು ಮಾಡ್ತಿರ್ತಾರೆ ಅವ್ರಿಗೆ ಇದು ಲಾಭ ಆಗುತ್ತೆ, ರೈಟ್? ಸೊ ಇನ್ನು ಇದರ ಒಂದು ಮಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಅಂದ್ರೆ ಡಿಸ್ಅಡ್ವಾಂಟೇಜ್, ನಾಟ್ ಮಿಸ್ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ ಇದು ಲಿಮಿಟೆಡ್ ರೋಡ್ಸ್ಗಳಿಗೆ ಮಾತ್ರ ಇದೆ. ಆಲ್ ಓವರ್ ಇಂಡಿಯಾ ಅಂದ್ರೆ ಲೈಕ್ NHI ರೋಡ್ಗಳಿಗೆ ಮಾತ್ರ. ಸ್ಟೇಟ್ ಹೈವೇಸ್ಗಳೇನಿರುತ್ತೆ ಅದರಲ್ಲಿ ನೀವು ಯೂಸ್ ಮಾಡೋ ಹಾಗಿಲ್ಲ. ಸ್ಟೇಟ್ ಹೈವೇಸ್ಗಳಿಗೆ ಮತ್ತೆ ನೀವು ಅಲ್ಲಿ ಪೇ ಮಾಡಬೇಕಾಗುತ್ತೆ, ರೈಟ್? ಸೊ ಅಥವಾ ಎಕ್ಸ್ಪ್ರೆಸ್ ವೇಸ್ಗಳು ಏನಿರುತ್ತೆ ಸ್ಪೆಷಲ್, ಇವಾಗ ಯಮುನಾ ಎಕ್ಸ್ಪ್ರೆಸ್ ವೇ, ಇನ್ನಿತರೆ ಸುಮಾರು ಎಕ್ಸ್ಪ್ರೆಸ್ ವೇ ಇದೆ. ಆ ಎಕ್ಸ್ಪ್ರೆಸ್ ವೇ ಇಲ್ಲಿ ಸ್ಪೆಷಲ್ ಮಾಡಿರುವಂತ ಎಕ್ಸ್ಪ್ರೆಸ್ ವೇ ಅಲ್ಲಿ ಇದು ಯೂಸ್ ಆಗೋದಿಲ್ಲ. ಸೊ ಕೇವಲ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ NHI ನ್ಯಾಷನಲ್ ಗವರ್ಮೆಂಟ್ ಏನಿದೆ ಒಂದು ಬಿಲ್ಡ್ ಮಾಡಿರುವಂತ ರೋಡ್ ಏನಿದೆ, ಕನ್ಸ್ಟ್ರಕ್ಷನ್ ಮಾಡಿರೋ ರೋಡ್ ಅಂತಿದೆ, ಅಂತ ರೋಡ್ಗಳ ಟೋಲ್ ಪ್ಲಾಜಾಗಳಲ್ಲಿ ಮಾತ್ರ ಇದು ಯೂಸ್ ಆಗುತ್ತೆ. ಸೊ ಅದೊಂದು ಇದರಲ್ಲಿ ಡಿಸ್ಅಡ್ವಾಂಟೇಜ್ ತುಂಬಾನೇ ಇದು. ಸೊ ಹಾಗಾಗಿ ಅದ್ರ ಜೊತೆಗೆ ಯಾವಾಗ ಬೇಕಾ ಒಂದ್ಸಾರಿ ಹೋಗೋರಿಗೆ, ಲೈಕ್ ವಾರದಲ್ಲಿ ಒಂದ್ಸರಿಯೋ ಅಥವಾ ತಿಂಗಳಲ್ಲಿ 2-3 ಸರಿ 4 ಸರಿ 5 ಸಾವಿರ ಹೋಗೋರು ಅಂತವ್ರಿಗೆ ಇದು ಉಪಯೋಗ ಅಲ್ಲ. 3000 ಕೊಟ್ಟು ಮಂತ್ಲಿ ಪಾಸ್ ತಗೊಳ್ಳೋದು ತುಂಬಾನೇ ವೇಸ್ಟು. ಯಾಕಂತಂದ್ರೆ ಯಾವಾಗನ ಒಂದ್ಸರಿ 2 ಸರಿ ಹೋಗೋರಿಗೆ ಇದು
ಯೂಸ್ ಆಗೋದಿಲ್ಲ, ವೇಸ್ಟ್ ಆಗುತ್ತೆ ಮನಿ. ಸೊ ಹಾಗಾಗಿ ಇದೇನು ನಾರ್ಮಲಿ ಯೂಸಲಿ ರೀಚಾರ್ಜಬಲ್ ಫಾಸ್ಟ್ ಆಗಿರುತ್ತೆ, ಅದನ್ನ ನೀವು ಯೂಸ್ನ ಮಾಡಬಹುದು ಗೈಸ್. ಓಕೆ, ಸೊ ಇನ್ನೊಂದು ಏನು ಅಂತಂದ್ರೆ, ನೀವು ಒಂದು ವೆಹಿಕಲ್ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿದ್ರೆ ಅದೇ ಒಂದು ವೆಹಿಕಲ್ ಅಲ್ಲೇ ನೀವು ಯೂಸ್ ಮಾಡಬೇಕು. ಇದನ್ನ ಬೇರೆ ಟ್ರಾನ್ಸ್ಫರ್ಗೆ ಯೂಸ್ ಮಾಡಂಗಿಲ್ಲ. ಅಂದ್ರೆ ಇವಾಗ ನೀವು ರಿಜಿಸ್ಟರ್ ಮಾಡಬೇಕಾದ್ರೆ ಆ ಒಂದು ವೆಹಿಕಲ್ ನಂಬರ್ ಏನು ಹಾಕಿ ಫಾಸ್ಟ್ಯಾಗ್ ಜೊತೆಗೆ ಲಿಂಕ್ ಮಾಡಿರ್ತೀರಾ, ಅದೇ ವೆಹಿಕಲ್ ತಗೊಂಡೆ ನೀವು ಅಲ್ಲಿ ಟೋಲ್ ಹತ್ರ ಹೋಗಬೇಕು. ಅಂದ್ರೆ ಅದು ರೆಕಗ್ನೈಸ್ ಮಾಡುತ್ತೆ, ಡಿಜಿಟಲಿ ರೆಕಗ್ನೈಸ್ ಆಗುತ್ತೆ ಫಾಸ್ಟ್ಯಾಗ್. ಸೊ ಆ ನಂಬರ್ಗೆ ಈ ಫಾಸ್ಟ್ಯಾಗ್ ಲಿಂಕ್ ಇರುತ್ತೆ. ಸೊ ಡಿಜಿಟಲಿ ರೆಕಗ್ನೈಸ್ ಆಗಿ ನಿಮ್ಗೆ ಅಲ್ಲಿ ಕಾಸು ಕಟ್ ಆಗೋದಿಲ್ಲ, ಡೈರೆಕ್ಟ್ ಪಾಸ್ ಆಗ್ತೀರಾ ನೀವು. ಒಂದ್ ವೇಳೆ ಅದು ಲಿಂಕ್ ಆಗಿಲ್ಲ ಅಂತ ಬೇರೆ ಗಾಡಿ ನೀವು ತಗೊಂಡು ಹೋದ್ರೆ, ಆ ಫಾಸ್ಟ್ಯಾಗ್ ಇಟ್ಕೊಂಡು ಬೇರೆ ಗಾಡಿ ತಗೊಂಡು ಹೋದ್ರೆ ಆ ನಂಬರ್ ಡಿಫ್ರೆಂಟ್ ಇರುತ್ತೆ, ನಿಮ್ಮ ರಿಜಿಸ್ಟರ್ಡ್ ನಂಬರ್ ಮತ್ತೆ ಫಾಸ್ಟ್ಯಾಗ್ ಅಲ್ಲಿ ಡಿಫ್ರೆಂಟ್ ಇರುತ್ತೆ. ಸೊ ಹಾಗಾಗಿ ಅದು ಕನೆಕ್ಟ್ ಆಗೋದಿಲ್ಲ, ಅಲ್ಲಿ ನಿಮ್ಗೆ ಗೇಟ್ ಓಪನ್ ಆಗೋದಿಲ್ಲ ಆಟೋಮೆಟಿಕ್. ಸೊ ಮತ್ತೆ ನೀವು ತಿರ್ಗಾ ಅಲ್ಲಿ ಪೇ ಮಾಡಬೇಕಾಗುತ್ತೆ. ಅದೊಂದು ಡಿಸ್ಅಡ್ವಾಂಟೇಜ್ ಇದರಲ್ಲಿ. ಯಾಕಂತಂದ್ರೆ ನೀವು ಯಾವ್ದು ರಿಜಿಸ್ಟರ್ ಮಾಡಿರ್ತೀರ ಗಾಡಿನ, ಅದೇ ರಿಜಿಸ್ಟರ್ ಗಾಡಿನ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಇದೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅದು ಬಿಟ್ರೆ ಐ ಥಿಂಕ್ ಇದು ಡೈಲಿ ಓಡಾಡೋರಿಗೆ ತುಂಬಾನೇ ಫ್ಯಾಂಟಾಸ್ಟಿಕ್ ಒಂದು ಪ್ಲಾನ್ ಅಂತಾನೆ ಹೇಳ್ಬೋದು, ಅನ್ಯುವಲಿ ಪ್ಲಾನ್. ಸೊ ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕು, ಸಪೋಸ್ ಇವಾಗ ನೋಡಿ 75 ಒನ್ ಸೈಡ್ಗೆ ಅಂತ ಇದೆ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. 75 ಒನ್ ಸೈಡು. ಸೊ ನೀವು 15 ದಿವಸ ಕ್ರಾಸ್ ಮಾಡಿದ್ರು ಕೂಡ ಸೊ ಬೋತ್ ಸೈಡ್ ಎಷ್ಟಾಗುತ್ತೆ, 30 ಟ್ರಿಪ್ಸ್ ಆಗುತ್ತೆ. ಸೊ 75 ಇಂಟು 30 2250 ರುಪೀಸ್ ಆಗುತ್ತೆ ಒನ್ ತಿಂಗಳಿಗೆ. ಸೊ ಇಂಟು 12 ಮಾಡಿದ್ರೆ ಒಂದು ವರ್ಷಕ್ಕೆ 27,000 ಆಗುತ್ತೆ. ಸೊ ಆನ್ಯುವಲ್ ಪಾಸ್ ಬಂದ್ಬಿಟ್ಟು ಜಸ್ಟ್ 3,000. ಸೊ ಅದೇ ನೀವು ಸೇವ್ ಮಾಡ್ಕೊಳ್ಳೋದೆಷ್ಟು, 24,000, ರೈಟ್. ಸೊ 24,000 ನೀವು ಸೇವ್ ಆಗುತ್ತೆ ಇದರಲ್ಲಿ. ಸೊ ಅದಕ್ಕೋಸ್ಕರ ಏನಂದ್ರೆ ಫ್ರೀಕ್ವೆಂಟ್ ಆಗಿ ಏನು ಕ್ರಾಸ್ ಮಾಡ್ತಿರ್ತಾರೆ ಟೋಲ್ ಪ್ಲಾಜಾಗಳನ್ನ NHAI, ಸೊ ಅವ್ರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗಲಿದೆ ಗೈಸ್. ಓಕೆ, ಸೊ ನಿಮ್ಗೆ ಯಾವ ರೀತಿ ರಿಜಿಸ್ಟರ್ ಮಾಡಬೇಕು, ಯಾವ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡಬೇಕು ಅಂತ ನಿಮಗೆ ಮುಂದೆ ಒಂದು ಫುಲ್ ಕ್ವಿಕ್ ಅಫಿಷಿಯಲ್ NHAI ವಿಡಿಯೋ ಬಿಡುಗಡೆ ಮಾಡಿರುವಂತ ಒಂದು ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಗೈಸ್, ನಾನು ನಿಮಗೆ ಅಟ್ಯಾಚ್ ಮಾಡ್ತೇನೆ. ಸೊ ಗೈಸ್, ನಿಮಗೆಲ್ಲ ರಿಜಿಸ್ಟರ್ ಮಾಡಬೇಕು ಅಂತಂದರೆ ನಿಮ್ಮಲ್ಲಿ ರಾಜ್ಯ ಮಾರ್ಗ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಅಪ್ಲಿಕೇಶನ್ ಗೂಗಲಲ್ಲಿ. ಸೊ ಅದಾದಮೇಲೆ ನಿಮಗೆ ಆ್ಯನ್ಯುವಲ್ ಪ್ಯಾಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಅದರ ಮೇಲೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ, ಪ್ರೀ ಬುಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೀ ಬುಕ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಅಲ್ಲಿ ಇನ್ಸ್ಟ್ರಕ್ಷನ್ ಬರುತ್ತೆ, ಗೆಟ್ ಸ್ಟಾರ್ಟೆಡ್. ಸೊ ಅದರ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿ. ಅದಾದಮೇಲೆ ನಿಮಗೆ ಇಲ್ಲಿ ವೆಹಿಕಲ್ ರಿಜಿಸ್ಟರ್ ನಂಬರ್ ಹಾಕಬೇಕಾಗುತ್ತೆ. ವೆಹಿಕಲ್ ರಿಜಿಸ್ಟರ್ ನಂಬರ್ ಹಾಕಿ ನಿಮಗೆ ಎಲಿಜಿಬಲ್ ಇದೆಯಾ ಇಲ್ಲ ಅಂದ್ಬಿಟ್ಟು ತೋರಿಸುತ್ತೆ. ಸೊ ಎಲಿಜಿಬಲ್ ಇದಾದ ಮೇಲೆ ನಿಮಗೆ ಒಂದು OTP ಬರುತ್ತೆ, ನಿಮ್ಮ ಮೊಬೈಲ್ ನಂಬರ್ಗೆ OTP ವೆರಿಫೈ ಮಾಡಿ. OTP ವೆರಿಫೈ ಓಪನ್ ಆದಮೇಲೆ ನಿಮಗೆ ಪೇಮೆಂಟ್ ಆಪ್ಷನ್ ತೋರಿಸುತ್ತೆ. ನೀವು UPI, ಗೂಗಲ್ ಪೇ ಎಲ್ಲ ಏನು ಮಾಡ್ಬೋದು ಇಲ್ಲಿ. ಸೊ 3,000 ರುಪೀಸು UPIಗೆ ಏನಿದೆ, ನೀವು ಪೇಮೆಂಟ್ನ ಚೂಸ್ ಆ್ಯಂಡ್ ಪೇ ಮಾಡಿ. ಸೊ ಅದಾದಮೇಲೆ ನಿಮಗೆ ಏನಿದೆ, ಕಂಗ್ರ್ಯಾಚುಲೇಷನ್ಸ್ ಅಂತ ಒಂದು ಬರುತ್ತೆ. ಲೈಕ್ ಫ್ರೀಕ್ವೆಂಟ್ಲಿ ನೀವು 200 ರೈಡ್ಸ್ನ ಇದರಲ್ಲಿ ಮಾಡ್ಬೋದು.